ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಬನ್ನಿ, ಇವತ್ತು ಲಾಸ್ಟ್ ವೈವಾ ಆಫ್ ಮೈ MBA ಹೆಂಗಾಗುತ್ತೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ಪ್ರಿಪೇರಾ ನಾವು ಎಕ್ಸಾಮ್ ವೈಭಾಗ್ ಓದಿ ಅಂತ ಬಿಟ್ಟರೆ ನಾವು ಎಲ್ಲೋ ಹೋಗೋಕೆ ಸ್ಕೆಚ್ ಆಗ್ತಾ ಇದ್ದೀವಿ. ಅಲ್ಲಿ ಸಕ್ಸಸ್ ಆಗುತ್ತೆ ನೋಡ್ರೋ, ನೀವೆಲ್ಲ ಕಾಣಿಸ್ತಾ ಇದ್ದೀರಾ? ಪ್ರಿಪೇರ್ ಅಕ್ಷತ್, ಚಂದ್ರಕಾಂತ್, ಭಾವನಾ. ನೀನು ಅವ್ನು ಧ್ರುವನ್ನ ಫಾಲೋ ಮಾಡ್ತಾ ಇದ್ದೀನಿ. ಜೈ ಮಕ್ಕಳ ಅಂತ ಸೊ ಬನ್ನಿ ವೈಭಾಗ್ ಪ್ರಿಪೇರ್. ಇದೀಗ ಬಂದ ಮಾಹಿತಿ, ನಮಗೆ ಹೆಚ್ಚಾರಿಗೆ ಸ್ಟ್ರಿಕ್ಟ್ ಅಂತಿದ್ದಾರೆ. ಫಿನಾನ್ಸರ್ ಎಲ್ಲ ಸೆಕೆಂಡಿಗೆ ಆಚೆಗೆ ಬರ್ತಾವ್ರ ಅಂತ. ಅಕ್ಷತ್ ಹಾಕೊಂಡು ಆಲ್ರೆಡಿ 5 ನಿಮಿಷ ಆಯಿತು, ಇನ್ನೂ ಆಚೆಗಡೆ ಬಂದಿಲ್ಲ. ಇರೋ ಹೋಗ್ಬಿಟ್ಟು ಬಂದ್ಮೇಲೆ ಎಕ್ಸ್ಪೀರಿಯನ್ಸ್ ಕೇಳ, ಆಮೇಲೆ ಹಾಕೋಣ. ನೋಡಿ, ಎಲ್ಲ ಇಲ್ಲಿ ನಿಂತ್ಕೊಂಡು ಓದ್ತಾ ಇದ್ದಾರೆ. ಸೊ ಇದೆಲ್ಲ ನೆಕ್ಸ್ಟ್ ಒಟ್ಟು 3 ಬ್ಯಾಚಲ್ಲಿ ನಡೀತಿದೆ ವೈವಾ. ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ವೈವಾ? ಆಚೆಗಡೆ ವೈಬಿಂಗ್ ಇದೆ, ಅದೇ ಹೇಳು. Vibing depends on their domains, that's all. ಅಲ್ಲಮ್ಮ, ನಮ್ಮದೇ ಸ್ಟಿಕ್ಟ್ ಇದೆ, ಅದೇ ಹೇಳು. ಅದೇ ಸ್ವಲ್ಪ ಹೇಳು. ಅಂದರೆ HR ಗೆ ಬಂದಿರೋದು HOD ಕಮ್ ಪ್ರಿನ್ಸಿಪಲ್, ಬೇರೆ 2 ಬರೀ HODಗಳಷ್ಟೇ. ಸ್ವಲ್ಪ ಹಾಕೊಂಡು ರುಬ್ಬುತ್ತಾ ಇದ್ದಾರೆ. ಕಾನ್ಫಿಡೆಂಟಾಗಿ ಹೇಳಬೇಕು. ವಿ ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಆರ್ ಆನ್ಸರ್. ಏನೇ ಮಾಡಿದ್ರು ನಾವು ಮಾಡಿಲ್ಲ ಅಂದರೂ ಎಸ್ ವಿ ಡಿಡ್ ಇಟ್ ಅಂತ ಪ್ರೂವ್ ಮಾಡೋದು ವಾಸ್ ದ ಮೇನ್ ಟಾಸ್ಕ್ ಇಯರ್. ಸೊ ಬನ್ನಿ ಅದನ್ನು ಪ್ರೂವ್ ಮಾಡೋಣ. ತಗೊಳೋದೇ 5 ನಿಮಿಷ. ಸೊ ಇಲ್ಲೆಲ್ಲ ಆರಾಮಾಗಿ ಪ್ರಿಪೇರ್ ಆಯ್ತವ್ರೆ. ಸೊ ಬನ್ನಿ ಇವಾಗ ನಾವು ಒಂದ್ಸಲ ಉಸಿರು ತಗೊಂಡು ಉಸಿರು ಬಿಡೋಣ. ಈಗ ಮಾತ್ರ ಜಸ್ಟ್ ಒಂದು ಸ್ವಲ್ಪ ಭಯ ಆಯಿತು, ಬಿಕಾಸ್ ಕಂಪ್ಲೀಟ್ ನನ್ನ ರಿಪೋರ್ಟ್ ನಾನೇ ಮಾಡಿದ್ದೆ, ಕಂಪನಿಗೆಲ್ಲ ಹೋಗಿದ್ದೀನಿ, ಎಲ್ಲ ಮಾಡಿದ್ದೀನಿ ಅಂದಾಗ ನನಗೆ ಧೈರ್ಯ ಆಯಿತು. ಬಟ್ 1 ಮಂತ್ ಗ್ಯಾಪ್ ಆಗಿದ್ರಿಂದ ರಿಪೋರ್ಟಿಗೆ ವೈವಾಗೆ ಸ್ವಲ್ಪ ಮರ್ತೋದಂಗೆ ಆಗಿತ್ತು. ಅದಕ್ಕೆಲ್ಲ ನಾನು ನೀಟಾಗಿ ಪ್ರಿಪೇರ್ ಆಗಿ ಇವಾಗ ವೈವಾಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ವೈವಾಗೆ ಹೋಗೋಣ. ಗೈಸ್, ವೈವಾದ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ಬಂದೆ ಆ್ಯಂಡ್ ಇಟ್ ವೆಂಟ್ ವೆರಿ ವೆಲ್. ನನಗೆ ರಿಪೋರ್ಟರ್ ಇರೋದಕ್ಕೆ ಹೇಳೋದಕ್ಕಿಂತ ಮೈ ಟಾಪಿಕ್ ಇಸ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಆ್ಯಂಡ್ ಇಟ್ಸ್ ಎಫೆಕ್ಟ್ ಆನ್ ಎಂಪ್ಲಾಯಿ ಎಂಗೇಜ್ಮೆಂಟ್. ಅದ್ರ ಬೇಸ್ ಮೇಲೆ ನಾನು ತುಂಬ ಕ್ವಶನ್ಸ್ಗಳನ್ನ ಕೇಳಿದ್ರು. ಆ್ಯಂಡ್ ಹೌ ಇಟ್ ವರ್ಕ್ಸ್, ಅಂದರೆ ನಿಮ್ಮ ಸಜೆಷನ್ಸ್ ಎಲ್ಲ ಕಂಪನಿ ತೊಗೊಂಡಿದ್ಯಾ, ವೆದರ್ ದೇ ಇಂಪ್ಲಿಮೆಂಟೆಡ್, ಆ ಥರ ನನಗೆಲ್ಲ ಕೇಳಿದ್ರು. ಎಸ್, ಇಟ್ ವೆಂಟ್ ವೆರಿ ವೆಲ್. ನನಗೆ ಇಷ್ಟ ಆಯಿತು ವೈವಾ, ಎಲ್ಲ ಆನ್ಸರ್ ಮಾಡಿದ್ದೀನಿ. ಒಂದಕ್ಕಂತೂ ಸಡನ್ನಾಗಿ ನೆನಪು ಬಂದಿಲ್ಲ, 1-2 ಸೆಕೆಂಡ್ ಟೈಮ್ ತೊಗೊಂಡು ಹೇಳಿದ್ದೀನಿ. ಬಟ್ ಹೆಂಗೋ ತಿರುವಾಕಿ ಮುರುವಾಕಿ ಅಂತಾರಲ್ಲ, ಆ ಥರ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಐಮ್ ಹ್ಯಾಪಿ ಕಂಪ್ಲೀಟೆಡ್ ಮೈ ವೈವಾ. ಸೊ ಫೈನಲಿ ನಾನು ಎಲ್ಲ MBA ಕೆಲಸ ಮುಗಿತು ಆ್ಯಂಡ್ ಯಾ ಐಮ್ ಹ್ಯಾಪಿ. ಸೊ ಬನ್ನಿ ಇವಾಗ ಏನಾಗುತ್ತೆ, ಮನೆಗೆ ಹೋಗೋಣ. ನಾನು ನಿಮ್ಮ ಹತ್ರ ಇನ್ನೂ ಮಾತಾಡೋದಿದೆ. ಲೆಟ್ಸ್ ಸ್ಪೀಕ್ ಆಫ್ಟರ್ ರೀಚಿಂಗ್ ದ ಹೋಮ್. ವೈವಾ ಹೆಂಗಿತ್ತು ವೈವಾ? ಹಾಂ, ನಮ್ಮ ಹತ್ರ ಪೀಸ್ ಹೊರಟೋಯ್ತು. ಹಾಂ, ನನಗೂ ಸೇಮ್ ಬುಕ್ಕೆ ಮುಚ್ಚಿಬಿಟ್ರು. ನನಗೆ ಜನರಲ್ ಆಗಿ ಕೇಳಿದ್ದು, ನನ್ನ ಟಾಪಿಕ್ ಮೇಲೆ ಜನರಲ್ ಆಗಿ ಬುಕ್ ಮುಚ್ಚಿ ಹೋಗಿದ್ದು. ನಿಂದು ಆಲ್ ದ ಬೆಸ್ಟ್ ಮಚ್ಚ, ನಿಂದಿನ ಇದೆ. ಆಯಿತು, ನಂದು ಕಂಪ್ಲೀಟ್ ಜನರಲ್ ಆಗೋಯ್ತು. ನಿನ್ನ ಸಜೆಷನ್ ಒಪ್ಕೊಂಡಿದ್ರು ಅಂತ ಕೇಳಿಲ್ವ ಕಂಪನಿಯಲ್ಲಿ? ನಿಂಗೆ ನನ್ಗೆ ಅದೆಲ್ಲ ಕೇಳಿದ್ರು. ಪ್ಲೇಸ್ ಇವಾಗ ಮಹೇಶ್ವರಿ ಕ್ಯಾಬಿನಲ್ಲಿ ಕೂತಿದ್ದಾಳೆ. ಐ ಶೋ ಯು ಅವಳು ಕ್ಯಾಬಿನಲ್ಲಿ ಕೂತಿರೋದನ್ನ ನೋಡಿ. ಅಲ್ಲಿ ಮ್ಯಾಮ್ ಪಕ್ಕ ಕೂತಿರೋದೆ ಮಹೇಶ್ವರಿ. ಸೊ ಅವಳದ್ದು ಹೆಂಗಾಗುತ್ತೆ ಏನೋ ಅಂತ ಅವಳಿಗೆ ಬಂದಮೇಲೆ ಹೇಳ್ತೀನಿ, ಓಕೆನಾ? ಸ್ವಲ್ಪ ನಂಗೊತ್ತಿಲ್ಲ, ಸ್ವಲ್ಪ ಅವರೆಲ್ಲ ಹೇಳಿದ್ದಾರೆ. ಏನಾಯ್ತೇನು ವೈವಾ? ವೈವಾ ಏನಿಲ್ಲ, ನನ್ನ ಬುಕ್ಕಲ್ಲಿ ಇರೋದೇನೂ ಇಲ್ಲ. ಆ್ಯಕ್ಚುಲಿ ಏನು ಡೊಮೈನ್ ಅಂತ ಕೇಳಿದ್ರು, HR ಆ್ಯಂಡ್ ಫಿನಾನ್ಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ನನ್ನ ಬುಕ್ಕಲ್ಲಿ ಇರೋ ಕ್ವೆಶನ್ಸ್ ನಂಗೆ ಏನು ಕೇಳಿಲ್ಲ. ಜನರಲ್ HR ಡೊಮೈನಲ್ಲಿ ಏನು ನಡೀತಿದೆ ಅಂತ ಕೇಳ್ತಾರೆ. ಐ ಡೋಂಟ್ ನೋ ದ ಥಿಂಗ್. ಅದೇ ಆಗಿರೋದಿಲ್ಲ. ಓನರ್ ಕೇಳಿದ್ರಲ್ಲ, ಸ್ವಲ್ಪ ಅದು ಸೈಕ್ ಮಾಡ್ಬೋದು. ಓನರ್ ಕೇಳಿ ನಿಮ್ಮ ಮುಖ ನೋಡ್ಕೊಂಡು ಅಂತವ್ರು ಇವು ಸೂಪ್ ಅಂತಾರೆ, ನೋಡೋಕೆ ಎಲ್ಲಿದೆಯಾ ಅಂತ. ಇದು HR ಇದನ್ನೆಲ್ಲ ಚೆನ್ನಾಗಿ ಈಗ ಕಂಪ್ನಿ ಫೇಸ್ ಮಾಡೋ ಥರ ಎಲ್ಲ ಇದು ವಿಷಯ ಅಂತ. ವೈವಾ ಎಲ್ಲ ಹೆಂಗಿತ್ತು? ಬೇಜಾರಾಗಿ ಕಾಲೇಜ್ ಮುಗಿತು ಬೇಜಾರಾಯ್ತಾ? ನಾನು ಇವನ್ ಬಾಯಲ್ಲಿ ಕೇಳಿದ್ದು ಕಾಲೇಜ್ ಮುಗೀತು ಅಂತ ಬೇಜಾರಾಯ್ತು ಅಂತ. ಹೆಂಗಿತ್ತು ಫೀಲ್ ಕಾಲೇಜ್ ಮುಗಿತಿದೆ ಅಂತ? ಈ ಕಂಪ್ನಿ MBA ಸಕ್ಸಸ್ಫುಲಿ ರಿಸಲ್ಟ್ ಬಂದ್ರೆ ಎಲ್ಲರೂ
ಮಾರ್ಕೆಟಿಂಗ್ ಡೊಮೈನ್ ಇರಲಿಲ್ಲ. ಸೊ ಹಂಗಾಗಿ ಮದನ್, ನವೀನ್, ಮನೋಜ್ ಮಿಸ್ಸಿಂಗ್. ಅವ್ರನ್ನ ಬಿಟ್ಟು ನಾವೆಲ್ಲ ಚಿಕ್ಕದಾಗೊಂದು ರೀಲ್ಸ್ನೆಲ್ಲ ಕೂಡ ಮಾಡ್ಕೊಂಡ್ವಿ. ಹೆಂಗೆ ಬರ್ತಿದೆ ರೀಲ್ಸ್ ನೋಡಿ, ಎಲ್ಲೋ ಅಪ್ಲೋಡ್ ಮಾಡಿದ್ರೆ ಜಸ್ಟ್ ಇತ್ತಷ್ಟೇ ವಿಡಿಯೋ. ಅದಾದಮೇಲೆ ನಾನು, ಅಕ್ಷತ್, ಚಂದ್ರಕಾಂತ್, ಮಹೇಶ್ವರಿ 3 ಜನ ನೆಕ್ಸ್ಟ್ ಹೋಗಿದ್ದು ಬಂದು ಡೊಮಿನೋಸ್ಗೆ. ಅದನ್ನು ತಿನ್ಕೊಂಡು ನಾನು ವಾಪಸ್ಸು ಮನೆಗೆ ಹೋದೆ. ಗೈಸ್ ಇವಾಗ ವೈವ ಎಲ್ಲ ಕೂಡ ಮುಗಿಸ್ಕೊಂಡು ಮನೆಗೆ ಬಂದೆ ಆ್ಯಂಡ್ ಇಟ್ ವಾಸ್ ವೆಂಟ್ ವೆರಿ ವೆಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ರಿಸಲ್ಟ್ ಬಂತು, ನೆನ್ನೆ ರಿಸಲ್ಟ್ ಬಂತು. ಲಿಟ್ರಲಿ ನನಗೆ ಖುಷಿ ಆಯಿತು ಅಲ್ಲೋ ಗೊತ್ತಿಲ್ಲ ನಾನು ರಿಸಲ್ಟ್ ನೋಡಿ. ನಮ್ಮಮ್ಮ ಅಂತೂ ಫುಲ್ ಎಕ್ಸೈಟ್ ಆದರು. ಇವತ್ತಾಗಿದ್ದು ವೈವ ಅದಕ್ಕೆ 50 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ, ಇನ್ನು 50 ಮಾರ್ಕ್ಸ್ ವೆಯ್ಟಲ್ಲಿ ಇಟ್ಟಿದ್ದಾರೆ. ಅದನ್ನು ಅಪ್ಡೇಟ್ ಮಾಡ್ತಾರೆ ಇವತ್ತು ಅಥವಾ ನಾಳೆ ಮಾಡಿಬಿಡ್ತಾರೆ ಅಂತ ಇದ್ರು. ಅದು ಬಿಟ್ಟು ನಮ್ಮ ರಿಟರ್ನ್ ಸಬ್ಜೆಕ್ಟ್ಸ್ ಎಲ್ಲ ಕೂಡ ಬಂದಿದೆ. ಇಟ್ಸ್ ಶೋಯಿಂಗ್ 71% ನೋಡಿಸ್ತಿದೆ. ಇದಕ್ಕಿಂತ 50 ಮಾರ್ಕ್ಸ್ ಹಾಕಿ 700 ಡಿವೈಡ್ ಮಾಡಿದ್ರೆ ಗೊತ್ತಿಲ್ಲ ಎಷ್ಟು ನೋಡ್ಸುತ್ತೋ. ಅಪ್ರಾಕ್ಸಿಮೇಟ್ 75 ಅಂತೂ ತೇಳ್ತೀವಿ ಅಂತ ಅನಿಸುತ್ತೆ. ಸೊ ದಿಸ್ ವಾಸ್ ಹೈಯೆಸ್ಟ್ ಪರ್ಸೆಂಟೇಜ್ ಆನ್ VTU. MBAಯಲ್ಲಿ ನಂದಿದೆ 71 ಹೈಯೆಸ್ಟು. 62 ಇಂದ ಸ್ಟಾರ್ಟ್ ಆಗಿದ್ದು 68 ತನಕ ನಿಂತಿತ್ತು. 70 ಕ್ರಾಸ್ ಆದ್ಮೇಲೆ ನಂಗೆ ಲಿಟ್ರಲಿ 70 ಕ್ರಾಸ್ 75 ಹಂಗೆ ಬಂದುಬಿಟ್ರೆ ಐ ಆಮ್ ಹ್ಯಾಪಿ ಇನ್ ಫೋರ್ತ್ ಸೆಮ್ ಅಂತಲೇ ಅನ್ಕೋತಿದ್ದೆ. ಅದರಲ್ಲಿ ಎಂದೂ ನಮ್ಮಪ್ಪ ಎಕ್ಸಾಮ್ಸ್ ಚೆನ್ನಾಗಿ ಮಾಡು ಅಂತ ಏನು ಓದ್ಕೋ ಏನು ಹೇಳ್ತಾ ಇರಲಿಲ್ಲ. ಮನಸ್ಸಲ್ಲಿ ಇರ್ತಾಯಿದ್ದೀನಿ, ಓಪನಾಗಿ ಎಂದು ಏನು ಹೇಳ್ತಾ ಇರಲಿಲ್ಲ. ಬಟ್ ಈ ಟೈಮು ಈ ಎಕ್ಸಾಮ್ಸ್ಗೆ ಓದ್ಕೋ ಇದು ಲಾಸ್ಟ್ ಎಕ್ಸಾಮ್ ಚೆನ್ನಾಗಿ ಮಾಡು, ಓದ್ಕೋರೋದಕ್ಕೆ ಚೆನ್ನಾಗಿ ಮಾಡು ಅಂತ ಹೇಳ್ತಾಯಿದ್ರು. ನಂಗೆ ಸ್ವಲ್ಪ ಟೆನ್ಷನ್ ಇತ್ತು. ನಮ್ಮ ಡ್ಯಾಡಿ ಎಂದೂ ಹೇಳ್ದಿರೋರು ಹೇಳ್ತಿದ್ದಾರೆಲ್ಲ ಚೆನ್ನಾಗಿ ಮಾಡಬೇಕಂತ. ಈ ಸರಿ ಇವನ್ ನಮ್ಮ ಅಮ್ಮನ ಖುಷಿ ನೋಡಿ ನಮ್ಮಮ್ಮ ಎಲ್ಲರಿಗೂ ಭಾವನ MBA ಮುಗಿತು, MBA ರಿಸಲ್ಟ್ ಬಂತು, ಚೆನ್ನಾಗಿ ಬಂತು ಅಂತ ನಮ್ಮಮ್ಮ ಎಲ್ಲರಿಗೂ ಹೇಳಿದ್ರು. ನಮ್ಮ ಅಕ್ಕಂದಿರಿಗೆಲ್ಲ ಯಾವಾಗಲೂ ನಾನೇ ಫೋನ್ ಮಾಡಬೇಕಿತ್ತು. ಈ ಸಲ ಎಲ್ಲರಿಗೂ ನಮ್ಮಮ್ಮ ನಾನು ಹೇಳ್ತೀನಿ ಅಂತ ಎಲ್ಲರಿಗೂ ಹೇಳಿದ್ರು. ಮತ್ತು ನಮ್ಮಮ್ಮನ ಕೆಲವು ಫ್ರೆಂಡ್ಸಿಗೆ ನೈಬರ್ಸ್ಗೆಲ್ಲ ನಮ್ಮಮ್ಮ ಯಾರ್ಯಾರಿಗೆ ಹೇಳ್ಬೇಕು ಎಲ್ಲರಿಗೂ ಹೇಳಿದ್ರು. ಅದು ನನ್ನ ರಿಸಲ್ಟಿನ ಕತೆ. ಆ್ಯಂಡ್ ನಮ್ಮಪ್ಪ ನೆನ್ನೇನೋ ಡೈರಿಯಲ್ಲಿ ಸ್ವಲ್ಪ ಕ್ವಾಲಿಟಿದೇನೋ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ರು. ಆ ಟೆನ್ಷನ್ ಮಧ್ಯೆ ನನ್ನ ರಿಸಲ್ಟ್ ಬಂತು ಅಂತ ಹೇಳಿದೆ. ಸೊ ಇವನ್ ಈ ಫೀಲ್ಸ್ ವೆರಿ ಹ್ಯಾಪಿ ಟು ಸಿ ಮೈ ರಿಸಲ್ಟ್. ನಮ್ಮಪ್ಪ ತುಂಬ ಖುಷಿಯಾಗಿ ನನ್ನ ರಿಸಲ್ಟ್ನ ನಮ್ಮ ಡ್ಯಾಡಿ ನೋಡ್ಸ್ಕೊಡೋದಲ್ಲ ಖುಷಿನ ಮುಗಿದ್ಮೇಲೆ ಚಿಕ್ಕ ಸ್ಮೈಲ್ ಬಂತಲ್ಲ, ನನಗೆ ಅಷ್ಟೇನೆ ಎಲ್ಲ ಹೇಳುತ್ತೆ ಅಂತಾರಲ್ಲ ಆ ಥರ. ಸೊ ಇವನ್ ಐ ಆಮ್ ಹ್ಯಾಪಿ ನನಗಂತ ರಿಸಲ್ಟ್ ಬಂದಿದ್ದು. ಮತ್ತು ಇದಕ್ಕೆ ಲೈಕ್ ನನ್ನ MBA ಫ್ಯಾಕಲ್ಟೀಸ್ಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಈ ವಿಡಿಯೋ ಮುಖಾಂತರ. ನಮ್ಮ ಮಮ್ಮಿ ನಮ್ಮ ಡ್ಯಾಡಿಗಂತ ಬಿಗ್ ಥ್ಯಾಂಕ್ ಯು. ಎಲ್ಲ ರೀತಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್, ಸ್ಮಾಲ್ ವರ್ಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಫ್ಯಾಕಲ್ಟೀಸ್ಗೆ ಇವನ್ ನಮ್ಮ ರಾಜೇಶ್ವರಿ ಮ್ಯಾಮ್ ಆಗಿರ್ಬೋದು ಅಥವಾ ಪ್ರಸನ್ನ ಸರ್, ಇವಾಗಿಲ್ಲ ಬಟ್ ಅವರು ಕೂಡ ತುಂಬ ಫಸ್ಟ್ ಸೆಮ್ಮಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಥರ ಅಂತ ಪ್ರತಿಯೊಂದು ಗೈಡೆನ್ಸ್ ಕೊಟ್ಟಿದ್ದಾರೆ. ಸೊ ಅದೆಲ್ಲದಕ್ಕೂ ಪ್ರಸನ್ನ ಸರ್ಗೂ ಥ್ಯಾಂಕ್ ಯು, ರಾಜೇಶ್ವರಿ ಮ್ಯಾಮ್ಗೆ, ಸುಧಾ ಮ್ಯಾಮ್ಗೆ ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ ಯು. ಈ ಥರ ಮಾಡಬೇಕು, ಈ ಥರ ನಮ್ಮ ಕೆರಿಯರ್ ವೈಸಲ್ಲಿ ಆಗಿರ್ಬೋದು ಎಲ್ಲ ರೀತಿ ಒಳ್ಳೊಳ್ಳೆ ಅಡ್ವೈಸ್ಗಳನ್ನ ಕೊಡ್ತಾಯಿದ್ರು. ಮತ್ತು ಈ ಥರ ಜನಗಳನ್ನ ಮೀಟ್ ಮಾಡಿದಾಗ ಈ ಥರ ಅಂತೆಲ್ಲ ಕೂಡ ಮೋಟಿವೇಟ್ ಮಾಡ್ತಾಯಿದ್ರು. ಆ್ಯಂಡ್ ಆ ಥರ ಅಷ್ಟು ನಮ್ಮದು ಬ್ಯೂಟಿಫುಲ್ ಜರ್ನಿ ಮಾಡಿದ್ರು SVC ಕಾಲೇಜನ್ನ. ಆ್ಯಂಡ್ ನಮ್ಮ HODಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕಪ್ಪ. ಆ್ಯಂಡ್ ಆಲ್ಸೋ ಪ್ರಿಯಾ ಮ್ಯಾಮ್, ಜಾನ್ವಿ ಮ್ಯಾಮ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವರೆಲ್ಲರ ಒಂದು ನಾಲೆಡ್ಜ್ ಮುಖಾಂತರ ನಾವು ನಮ್ಮ MBAನ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ವಿ. ಇವತ್ತು ವೈವ ಆಯಿತು, ವೈವನ್ನು ಕೂಡ ಮುಗಿಸ್ಕೊಂಡು ಅದನ್ನು ಕೂಡ ಸಕ್ಸಸ್ಫುಲ್ಲಾಗಿ ಮುಗಿಸಿ ಬಂದೆ. ಆಫ್ಕೋರ್ಸ್ ವೈವ ಅಂತೂ ಇನ್ನು 50 ಮಾರ್ಕ್ಸಿಗೆ 40-35 ಅಂತೂ ಗ್ಯಾರಂಟಿ ಕೊಟ್ಟಿರ್ತಾರೆ. ನನಗೆ ಪಾಸಿಟಿವ್ ಅಪ್ರೋಚ್ ಇತ್ತು, ನಾನು ಚೆನ್ನಾಗಿ ಮಾಡಿದೆ ಅಂತಲೇ ಅಂದರು ಅವರು. ಆಲ್ ದ ಬೆಸ್ಟ್ ಅಂದ್ಬಿಟ್ಟು ಕಳಿಸಿದ್ರು. ಲಾಸ್ಟಲ್ಲಿ ಎಕ್ಸ್ಟರ್ನಲ್ HOD ಯಾರು ಬಂದಿರಲ್ಲ ಅವರು. ಐ ಆಮ್ ಹ್ಯಾಪಿ ವಿತ್ ಓವರ್ ಆಲ್ ಮೈ MBA ಪರ್ಫಾರ್ಮೆನ್ಸ್. VTU ಅಲ್ಲಿ ಮಾರ್ಕ್ಸ್ಗಳು ತೆಗೆಯೋದು ಕಷ್ಟ, BCU ಅಥವಾ BU ಥರ ಇಲ್ಲ. ಅಫ್ಕೋರ್ಸ್ ಇದರಲ್ಲಿ ಸ್ಪ್ಲಿಟಪ್ಸ್ಗಳು ಜಾಸ್ತಿ ಇದೆ ಮಾರ್ಕ್ಸ್ಗಳು. ಸೊ ಹಂಗಾಗಿ 71 or 72 ಬಂದಿದೆ, ನನಗೆ ಖುಷಿನೇ ಇದೆ. ಮನೇಲೆಲ್ಲರೂ ಖುಷಿ ಪಟ್ಟರಲ್ಲ ಅಷ್ಟು ನನಗೂ ಖುಷಿ. ಇವಾಗ ಏನಿದು ನೆಕ್ಸ್ಟ್ ಕೆಲಸ ನೋಡ್ಕೊಂಡು ಕೆಲ್ಸಕ್ಕೆ ಹೋಗೋದಷ್ಟೇ. ಸೊ ಬನ್ನಿ ಮ್ಯಾಗಿ ಮಾಡೋಣ ಕ್ವಿಕ್ಕಾಗಿ. ಸೊ ನಮ್ಮಮ್ಮ ಬೆಳಿಗ್ಗೆಯಿಂದ ಮನೇಲಿಲ್ಲ, ನಮ್ಮನೆ ಟಿಫರು ಏನು ಪ್ರಿಪೇರ್ ಮಾಡಿಲ್ಲ, ಹಾಗಾಗಿ ಊಟನೂ ಏನು ಇರಲಿಲ್ಲ. ಸೊ ಹಂಗಾಗಿ ಮ್ಯಾಗಿನ ಬೇಯಿಸಿ ಈ ಥರ ಬೌಲ್ಗೆ ಹಾಕಿದ್ದೀನಿ. ಇವಾಗ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸಿಂಪಲಾಗಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಏನಿಲ್ಲ, ಮ್ಯಾಗಿ ಇದೆಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಈರುಳ್ಳಿ ಹಾಕಬೇಕು, ಬೆಳ್ಳುಳ್ಳಿ ಹಾಕಬೇಕು, ಅದನ್ನು ಫ್ರೈ ಮಾಡಬೇಕು. ಅದಾದಮೇಲೆ ಟೊಮೆಟೊ ಸಾಸ್ ಹಾಕಬೇಕು. ಟೊಮೆಟೊ ಸಾಸ್ ಖಾಲಿ ಆಗಿತ್ತು, ಸೊ ಹಂಗಾಗಿ ಟೊಮೆಟೊ ಸಾಸ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಅಪ್ ವಿತ್ ಇಯರ್ ಇಸ್ ಸೋಯಾ ಸಾಸ್ ಆ್ಯಂಡ್ ಆಲ್ಸೋ ಚಿಲ್ಲಿ ಸಾಸ್. ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ, ಚಿಲ್ಲಿ ಸಾಸ್ ಇರೋದು, ಚಿಲ್ಲಿ ಸಾಸ್ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ನೆಕ್ಸ್ಟ್ ಮ್ಯಾಗಿ ಮಸಾಲಾನ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ಮಿಕ್ಸ್ ಎಲ್ಲ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾವು ಇದನ್ನು ಹಾಕಿಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆ್ಯಂಡ್ ಲಾಸ್ಟ್ಲಿ ವಿ ಶುಡ್ ಕಮ್ ಅಪ್ ವಿತ್ ಕೊರಿಯಾಂಡರ್ ಲೀಫ್ನ ಹಾಕಿದ್ರೆ ಮುಗೀತು. ಹುಡುಕ್ಬೇಕು ಫ್ರಿಡ್ಜಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲಿದೆ ಅಂತ, ಹುಡುಕ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಎಣ್ಣೆಗೆ ಸುಯಿ ಅಂತ ಹಾಕುವ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿರೋದು ವಾಸ್ ಗೆಟಿಂಗ್ ಬಾಯ್ಲ್ಡ್. ನೆಕ್ಸ್ಟ್ ಬಂದು ಇಯರ್ ವಿ ಕ್ಯಾನ್ ಕಮ್ ಅಪ್ ವಿತ್ ಚಿಲ್ಲಿ ಸಾಸ್. ಸ್ವಲ್ಪ ಹಾಕೋಣ. ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಸ್ವಲ್ಪ ಫ್ಲೇಮ್ ಕಡಿಮೆ ಇಡೋಣ. ನೆಕ್ಸ್ಟ್ ಬಂದು ಇದು ಹೆಂಗಪ್ಪ ಓಪನ್ ಮಾಡೋದು, ಓಪನೇ ಮಾಡಿಲ್ಲ ನೋಡಿ. ನಾವೆಲ್ಲ ಹಿಂಗೆ ಅಡುಗೆಗಳು ಮಾಡೋದು. ಓಕೆ, ವೈಟ್ ಇದನ್ನ ಓಪನ್ ಮಾಡಿ ಹಾಕ್ಬಿಟ್ಟು ಹಂಗೆ ಅಡುಗೆ ಕಂಟಿನ್ಯೂ.
ಇವಾಗ ಫಟ್ ಅಂತ ಮೇಲೆ ಕೇಳಿದೆ, ಅದು ಓಪನ್ ಆಯಿತು. ಸೊ ಲೆಟ್ ಪುಟ್ ದಿಸ್. ಜಾಸ್ತಿ ಆಯಿತು ಸೋಯಾ ಸಾಸ್ ಗೊತ್ತಿಲ್ಲ, ಹಾಕಿದ್ದೀನಿ ಆಯಿತಾ. ಇವಾಗ ತಕ್ಕಂಥ ಟೊಮೆಟೊ ಸಾಸ್ ಹಾಕಬೇಕು. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಟೊಮೆಟೊ ಸಾಸ್ ಕೂಡ ಹಾಕಿ ನೀಟಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಖಾರ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಸಾಸ್ನ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಟೊಮೆಟೊ ಸಾಸ್ ಹಾಕಿದ್ದಾದಮೇಲೆ ವಿ ಹ್ಯಾವ್ ಟು ಮಿಕ್ಸ್ ಲೈಕ್ ದಿಸ್. ನೆಕ್ಸ್ಟ್ ಬಂದು ಮಸಾಲ ಪೌಡರ್ನ ಹಾಕ್ತೀನಿ. ಸೊ ಹಾಕ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗೆಲ್ಲ ಹಾಕಿ ಮಸಾಲಾಸ್ನೆಲ್ಲ ಹಾಕಿ ಮಿಕ್ಸಿಂಗ್ ಇಟ್. ಉಪ್ಪು ಹಾಕ್ರಿ ಅಂತ ಹೇಳಿ ಅಲ್ಲಿ ಟಿಪ್. ಸೊ ಇದು ಈ ಥರ ಕಾಣ್ತಿದೆ. ನೀಟಾಗಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಉಪ್ಪು ಹಾಕ್ತಿರೋಣ. ಅಂದರೆ ಖಾರ ಹಾಕಿದ್ದೀವಿ. ಇಟ್ಸ್ ಕಾಮನ್ ಸೆನ್ಸ್ ಟು ಪುಟ್ ಸಾಲ್ಟ್. ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಇಸ್ ಟು ಮಿಕ್ಸ್ ದಿಸ್. ಇದು ನೀಟಾಗಿ ನಾನು ಇವಾಗ 2 ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಕೊರಿಯಾಂಡರ್ ಹಾಕಿದ್ರೆ ಡನ್ ವಿತ್ ಇಟ್. ನಾನು ಫಸ್ಟ್ ಟೈಮ್ ಗೊತ್ತಿಲ್ಲ ಹೆಂಗಿರುತ್ತೋ. ಲೆಟ್ ಮಿ ಸಿ ಹೆಂಗಿರುತ್ತಂತ ಟೇಸ್ಟ್ ಹೇಳ್ತೀನಿ. ಸೊ ಇವಾಗ ಕೊರಿಯಾಂಡರ್ ಲೀವ್ಸ್ನ ಕಟ್ ಮಾಡಿ ಮಡಗಿದ್ದೇನೆ ಆಲ್ರೆಡಿ. ನೋಡಿ ಗಾರ್ನಿಷಿಂಗ್ ಮಾಡೋಣ. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಕೊಟ್ರೆ ಮೈ ಕುಕಿಂಗ್ ಈಸ್ ರೆಡಿ. ಸೊ ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಇದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು. ಓಕೆ, ಮ್ಯಾಗಿ ರೆಡಿ ಆಯಿತು. ಕಮ್ ಲೆಟ್ಸ್ ಈಟ್ ಮ್ಯಾಗಿ ನಾವು. ನಾನು ಯೂನಿಫಾರ್ಮ್ ಬಿಚ್ಚಿಲ್ಲ, ಬ್ಲೇಸರ್ ಒಂದೇ ಬಿಚ್ಚಿರೋದು. ಫಸ್ಟ್ ಅಂತ ಈಟ್ ಮಾಡಿ, ಫಸ್ಟ್ ಅಂತ ಫ್ರೆಶ್ ಮಾಡಿ ಪೂಜೆ ಮಾಡೋಣ. ಡಗಡಗ ಅಂತ ಹೋಗಿ ತಿನ್ಬಿಡೋಣ. ಓಕೆ, ಕಮ್ ಲೆಟ್ಸ್ ಈಟ್. ಇಲ್ಲಿ ಬಂದಿರೋದು ಚಿನ್ನಿ. ನೀವು ನೋಡ್ತಿರೋದು ನೆಕ್ಸ್ಟ್ ಡೇ ಸಂಜೆ ವ್ಲಾಗು. ಇವಾಗ ಏನಾಗುತ್ತೆ, ಏನು, ಯಾಕೆ ನೀವೇನು ಬಂದಿರೋದು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಕಮ್ ಲೆಟ್ಸ್ ಸೀ ದಿಸ್ ವ್ಲಾಗ್. ಹಾಯ್, ಇಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಮೀ ಅಂಡ್ ಮೈ ಮಾಮ್. ಏನು ಸರ್ಪ್ರೈಸ್ ಆಯ್ತು ಇವಾಗ ಹೇಳು. ಹೇಳಮ್ಮ ಏನು ಸರ್ಪ್ರೈಸ್ ಆಯ್ತಂತ. ನಮ್ಮ ಚಿನ್ನು ಬಂದ್ಬಿಟ್ಟಿದ್ದಾನೆ, ನಮ್ಮ ಅಮೂಲಿ ಬಂದ್ಬಿಟ್ಟಿದ್ದಾನೆ. ಕುಡಿ ಮಗನೆ, ಕುಡಿ ಕುಡಿ. ಅವ್ರ ಅಮ್ಮನೂ ಬಂದಿಲ್ಲ. ಇವಾಗ ಇವ್ರು ನೈಟ್ ಕುಕ್ಕೆ ಹೋಗ್ತಾ ಇದ್ದಾರೆ. ಸೊ ನಮ್ಮಪ್ಪ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ನಾನ್ ವೆಜ್ ಫಂಕ್ಷನ್ ಇತ್ತು, ಬೀಗರ ಔತಣ ಕೂಟ ಇತ್ತು. ಮುಗಿಸ್ಕೊಂಡು ಹಂಗೆ ಬರ್ಬೇಕಾದ್ರೆ ಅಂಗಡಿ ಹತ್ರ ಹೋದ್ರು. ಮಾಮಿ ಎಲ್ಲಿ? ನೀನ್ ಎತ್ಕೊಂಡ್ ಬಂದಲ್ಲ, ಮಾಮಿ ಎಲ್ಲಿ? ಒಂದು ನಿಮಿಷ ಮಾತಾಡ್ಬೇಡ್ರಿ. ಸೊ ಪ್ಯಾಲೇಸ್ ಗ್ರೌಂಡಿಂದ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅಂಗಡಿ ಹತ್ರ ಹೋಗಿದ್ರಂತೆ. ಬಂದಿದ್ದಾನೆ, ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನಮ್ಮ ಅಕ್ಕ ನಮ್ಮ ಬಾಬಾ ಬಂದ್ಬಿಟ್ಟು ನಂಗೆ ನಮ್ಮ ಮಮ್ಮಿ ನಮ್ಮ ಡ್ಯಾಡಿನ ಕುಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಹಂಗೆ ಇವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಸೊ ಹೆಂಗಂದ್ರೆ ನಮ್ಮಪ್ಪ ಬಂದು ಸುಮ್ಮನೆ ಕುತ್ಕೊಂಡ್ಬಿಟ್ರು. ಆಮೇಲೆ ನನ್ನ ತಮ್ಮ ಎತ್ಕೊಂಡು ಬಂದ. ಅಯ್ಯಪ್ಪ, ಇವತ್ತು ನಾನು ನಮ್ಮಮ್ಮ ಅಂತ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೀವಿ. ಚಿನ್ನಿ ಬಂದ ಅಂತ. ನನ್ನ ನಮ್ಮಲ್ಲಿ ಬಂದ್ಬಿಟ್ಟಿದ್ದಾನೆ. ಅಲಮ್ಮ ನೀರು ಕುಡಿತಾ ಇರೋದು ನೋಡಿ. ನೀಟಾಗಿ ಟೋಪಿ ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕ್ಕೊಂಡು ಕಾರಲ್ಲಿ ಕರ್ಕೊಂಡು ಬಂದಿದ್ದೆ. ಇಲ್ಲಿ ಬಂದಮೇಲೆ ನಾನೇ ಬಿಚ್ಚಿದೆ. ನಂಗೆ ನೀರು ಕುಡಿತಾನೆ. ಕ್ಯಾಪ್ ಇಲ್ಲಿ, ಕ್ಯಾಪ್ ಕ್ಲೋಸ್ ಮಾಡು, ಕ್ಲೋಸ್ ಮಾಡು, ಕ್ಲೋಸ್ ಮಾಡು ಕಂದ, ಕ್ಲೋಸ್ ಮಾಡು. ಗುಡ್ ಬಾಯ್, ಗುಡ್ ಬಾಯ್. ಕುಕ್ಬಾರ್ದು, ಬಾಟ್ಲ್ ಹಾಳಾಗುತ್ತೆ. ಚಿಕ್ಕ ಕಲ್ಕೊಳೆ, ತಿಕ್ಕಲೆ, ಬ್ಯಾಗಲ್ಲೇ ತಿಕ್ಕಲೆ. ಕುಡಿ 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 ಕುಡಿ, ನೀರು ಕುಡಿಬೇಕು. ಕುಡಿ ಮಗನೆ, ಆಚೆ ಬರುತ್ತೆ. ಖುಷಿನಾ ಅಜ್ಜಿ ಮನೆಗೆ ಬಂದಿದ್ದು? ಫಸ್ಟ್ ಟೈಮ್ ಒಬ್ಬನೇ ಬಂದಿರೋದು. ಖುಷಿನಾ? ಖುಷಿನಾ? ಕೊಟ್ಟೆ ನೋಡು. ನೀಟಾಗಿ ಹಾಕೋ, ಅದು ಹೋಗಲ್ಲ ಬಿಡಮ್ಮ. ಹಾಕಮ್ಮ, ಮುಟ್ಬಾರ್ದಂಗೆಲ್ಲ ನಾವು ವಸ್ತುನ ಹಾಕೋ ಮುಲಿ. ಕೊಡು ಚಿಕ್ಕಿಗೆ ವಾಪಸ್ ಕೊಡು ಬಾಟ್ಲು. ಅಯ್ಯೋ ದೇವರೇ, ಆಟ ಮಾಡ್ಕೊಂಬಿಟ್ಟ. ಅಮ್ಮ ರಾಜಮ್ಮನ ಮುದ್ದು ಮಾಡು. ಹೆಂಗ್ ಮಾಡು ರಾಜಮ್ಮನ ಮುದ್ದು ಮಾಡು. ರಾಜಮ್ಮನ ಮುದ್ದು ಮಾಡು ಅಮಲಿ. ಅಮಲಿ ರಾಜಮ್ಮನ ಮುದ್ದು ಮಾಡು. ರಾಜಮ್ಮನ ಮುದ್ದು ಮಾಡು. ರಾಜಮ್ಮನ ಮುದ್ದು ಮಾಡು. ರಾಜಮ್ಮನ ಮುದ್ದು ಮಾಡು ಕಂದ. ಚಾಕ್ಲೇಟ್ ಕೊಟ್ಬಿಟ್ಟ ನಮ್ಮಮ್ಮಂಗೆ ಮುದ್ದು ಮಾಡು ಅಂದ್ರೆ. ತಲೆ ಅಂತೆ ಬಾಚ್ಕೊಳ್ಳಮ್ಮ. ಬಗ್ಗು ಬಗ್ಗು ಬಗ್ಗು. ಅಯ್ಯೋ ಚಿನ್ನಿ, ಅಮ್ಮೋ ಅಮ್ಮ ತಲೆ ಬಾಚ್ಕೊಳ ಅಂತ ಮಗ ಆಗೋದು. ಅಯ್ಯೋ ನಚ್ಚಗತ್ತೈತೆ, ನಚ ನಚ ಅಂತೈತೆ. ಅಮ್ಲಿ ಅಮ್ಲಿ
ಅಮ್ಮ ತಲೆ ಬಚ್ತಿ ಬಾ ಅಮ್ಮಲಿ ತಲೆ ಬಚ್ಚಿ ಬಚ್ಚಲಿ ತಲೆ ಬಚ್ಚಿ ಕೂತ್ಕೋ ತಲೆ ಬಚ್ಚಿ ಇದು ಬಚ್ಚಲಿಲ್ಲ ಬಾಯ್ ಬಾಯ್ ತಲೆ ಬಚ್ಚಿ ಅಮ್ಮಲಿ ಅಮ್ಮಲಿ ನೋಡು ತಲೆ 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 ಟಿವಿ ಸೌಂಡ್ ಇಕ್ಕು ಬನ್ನಿ ಸೌಂಡ್ ಇಕ್ಕು ಟಿವಿ ಅಕ್ಕ ಇಕ್ಕು ಇಕ್ಕು ಸೌಂಡ್ ಇಕ್ಕು ಅಮ್ಮ ಎಷ್ಟು ಖುಷಿ ಆಯ್ತು ನಿನ್ನ ಮನೆಗೆ ಬಂದಿದ್ದು ಹ್ಯಾರಿ ಹ್ಯಾಪಿ 100% happy. ಚಿನ್ನಿ ಮಮ್ಮ ತಲೆಗೆ ಎಣ್ಣೆ ಇಕ್ಕಿದ್ರ ನಿಂಗೆ ಎಣ್ಣೆ ಇಕ್ತಾರ ಮಮ್ಮ ಅಮ್ಮಲಿ ಎಣ್ಣೆ ಇಕ್ತಾರಾ ತಲೆಗೆ ಎಣ್ಣೆ ಇಕ್ಕಿದ್ರ ಮಮ್ಮ ಹೂ ಅನ್ನೋ ಹೂ ಅನ್ನೋ ಅಮ್ಮಲು ಮಮ್ಮ ತಲೆಗೆ ಎಣ್ಣೆ ಇಕ್ಕಿದ್ರೇನಮ್ಮ ತಲೆಗೆ ಮಮ್ಮ ಎಣ್ಣೆ ಇಕ್ಕಿದ್ರ ಕಾಲು 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 ತಲೆಗೆ ಎಣ್ಣೆ ಇಕ್ಕಿದ್ರೇನ ರಾಜ ಚಿಕ್ಕು ಬಚ್ಚು ಇರೋ ಒಂದು ಆಮೇಲೆ ಇದು ನೀಟಾಗಿ ಬಚ್ಚು ಚಿಕ್ಕಿಗೆ ಬಚ್ಚು ಬಾಚಾ ನನ್ ಕ್ಲಿಪ್ ಮೇಲೆ ಕಟ್ಬಿಡ್ತೀನಿ ಇವಾಗ ಕೂದಲು ಕಾಕು ಡ್ರೆಸ್ ನೋಡಿದ್ರೆ Rajamma, you should not talk. ಕರೆಕ್ಟ್ ಹೇಳಿದ್ದು ಏನ್ ಅಂದ ಅಮ್ಮ ನಂದ ರಜಮ್ಮ ನಂದ ಬಾ 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 ಇಲ್ಲಿ ಅಮಲಿ ಇಲ್ಲಿ ಬಾ ನಿನ್ ಕೂದಲು ಕಾಕಕ್ಕಾಗಲ್ಲ ಹಾಕ್ತೀನಿ ಕೊಡಿಲ್ಲ ಹಾಕ್ತೀನಿ Nivet. ಆಫ್ ಮಾಡೋ ನಿಮಿಷ ವಾಯ್ಸ್ ಕೇಳ್ಕೊಂಡು ಹುಡುಕ್ತಾವಲ್ಲ ವಾಯ್ಸ್ನ ಬರ್ತಾರೆ ರಮೇಶಪ್ಪ ಬರ್ತಾರೆ ಸ್ನಾನಕ್ಕೆ ಹೋದ್ರು ಸ್ವಾಮಿಗೆ ಬರ್ಬೇಕಲ್ಲ ನಿನ್ ಜೊತೆ ಸ್ನಾನ ಮಾಡ್ಕೊಂಬರ್ಲಿ ಇದು ಹೂನಾ ನಿಮ್ ತಾತ ಇವತ್ತು 2ನೇ ರೌಂಡ್ ಸ್ನಾನ ಚಿಕ್ಕ ಕಾಕು ಇಲ್ಲಿ ಬಾರೆ ಇಲ್ಲ ನಮ್ಮ ಹಿಂದಕ್ಕೆ ಬಾ ನಮ್ಮ ಮಗು ಮುಖ ಕಾಣುತ್ತೆ ಮಾಡು ಚಿಕ್ಕ ಕಾಕು ಚಿಕ್ಕಿಗೆ ಹಾಕಿಲಿ ಅಮ್ಮ ಚಿಕ್ಕಿಗೆ ಹಾಕಿಲಿ ಅಲ್ಲಿ ಕೂದಲಿಲ್ಲ ಅಲ್ಲಿ ಕೂದಲು ಹೇಳು Nivet ಒಬ್ಬ ಕಾಣಿಸ್ತಾರೆ ಸಾಕ್ತಾನೆ. ನಾವು Nivet, see here. ಸಿಯರ್ ಅಂತಿದ್ದಾಳೆ ನೋಡ ಅಕ್ಕ ಥ್ಯಾಂಕ್ ಯು ಬೇಬಿ ಏನಮ್ಮ ನಮ್ಮ ಅಮ್ಮಲಿ ತಲೆ ಬಚ್ಚನ ಹಾಕ ಚಿಕ್ಕ ಕ್ಲಿಪ್ ನಂಗೆ ಹಾಕು ಕ್ಲಿಪ್ ಹಾಕಮ್ಮ ಕ್ಲಿಪ್ ನಂಗೆ ಹಾಕು ನೋಡಕ್ಕಂತಾರ ನೋಡು ನಂಗೆ ಹಾಕು ಚಿಕ್ಕ ಹಾಕು ಅಲ್ಲ ಹಾಕು ಅದು ಏ ಎಂತನ ನೀನು ಕ್ಲಿಪ್ ನಂದ ಅದು ಅಲ್ಲ ನಂಗೆ ಅಂತೀರಾ ನಂಗೆ ಹಾಕು ಚಿಕ್ಕ ಹಾಕು ಚಿಕ್ಕದು ಕ್ಲಿಪ್ಪು ರಾಜಾದಿ ರಾಜಮಾತಾಂಡ Nivet, you should not Raja. Okay, Nivet Skanda, your name. ಅಪ್ಪ ಹಲ್ಲ ಮಾಡು ರಾಜಮನ್ ಜೋಜೋ ಮಾಡಲ್ವಾ ರಾಜಮನ್ನ ಜೋಜೋ ರಾಜಮನ್ನ ಜೋಜೋ ಮಾಡ್ತಾರೆ ಅಪ್ಪ ಬಿಗ್ ಬಾಸ್ ಶುರುವಾಯ್ತು ಓಕೆ ಬಾಯ್ ಅವ್ನ ಆಟಾಡ್ಸೋದ ಹಂಗೇನೆ ಕಂಟಿನ್ಯೂಷನ್ ಅಲ್ಲಿ ಹಾಕ್ಬೇಕಾ ಕೊಡು ಹಾಕ್ತೀನಿ ಕೊಡು ಹಾಕ್ಲ ಕೈ ಕೊಡು ಬೇಡ ಆಮೇಲೆ ಹಾಕಲ್ಲ ಹೋಗ್ಬೇಕಾದ್ರೆ ಹಾಕಲ್ಲ ಓಕೆ ಗೈಸ್ ಬಾಯ್ ಅವ್ನ ಜೊತೆ ಹಂಗೆ ಆಟಾಡ್ತೀನಿ ಸೊ ಓಕೆ ಬಾಯ್ ಎಳಿ ಬಿಡ ಕಿತ್ತಾಕ್ತೀಯ ಮಗ್ನೆ ಬಾಯ್ ಕಿತ್ತೋಗ್ತದೆ ಕಟ್ ಮಾಡಿ ನನ್ನ ಮಗ್ನೆ ಕಾಲ್ಕಲ್ಲ ಕುಡಿ ಸಾಪ ಇಯರ್ ಮೈ ಬೇಬಿ ಇಸ್ ಕಂಪ್ಲೀಟ್ಲಿ ಪ್ಯಾಕ್ ಟು ಗೋ ಎಲ್ಲೋಗ್ತಿರೋದು ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಮತ್ತೆ ಇನ್ನೊಂದು ದೇವಸ್ಥಾನದ ಹೆಸರು ಲಿಟ್ರಲಿ ನಾನು ಮರ್ತೋಗ್ಬಿಟ್ಟಿದ್ದೀನಿ ಅದು ನೀಟಾಗಿ ಸಾಕ್ಸ್ ಎಲ್ಲ ಹಾಕೊಂಡು ನನ್ನ ಬೇಬಿ ನಾನು ಒಂದು ಸಾಕ್ಸ್ ಎಲ್ಲ ಹಾಕೊಂಡು ಫೋಟೋ ಎಲ್ಲ ಹಾಕಿಟ್ಕೊಂಡ್ವಿ ನೋಡಿ ನಾನು ಸಾಕ್ಸ್ ಹಾಕಿದ್ದೀನಿ ನಾನು ಸಾಕ್ಸ್ ಹಾಕಿದ್ದೇನೆ ಅಂತ ಆ್ಯಂಡ್ ಹ್ಯಾಂಡ್ ಗ್ಲೌಸ್ ಒಂದು ಇದನ್ನ ಕಾರಲ್ಲಿ ಕುತ್ಕೊಂಡು ಆಗ್ತಲ್ಲ ಏನೋ ಗೊತ್ತಿಲ್ಲ ಸೊ ಇವಾಗ ನೀರು ಕುಡಿತಿದ್ದಾನೆ ಕ್ಯಾಪ್ ಎತ್ಕೊಂಡು ಹೋಗು ನಡಿ ನಡ್ಕೊಂಡು ನಡಿ ಅಮಲಿ ಬಾಯ್ ಮಾಡು ಐ ವಿಲ್ ಗೋ ಆನ್ ರೈಡ್ ಅನ್ನು ನಾನು ಕಾರಲ್ಲಿ ಹೋಯ್ತೀವಿ ಬಾಯ್ ನಾನು ಕಾರಲ್ಲಿ ಹೋಯ್ತೀನಿ ಬಾಯ್
ಓಕೆ ಬಾಯ್ 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 ಮತ್ತೆ ಚೆನ್ನಾಗಿ ಮಾಡ್ತೀಯ ಬಾಯ್ ಅಂತ. ಸೊ ನಾನು ನಿಮಗೆ ನೆನ್ನೆನೇ ಹೇಳಿದೆ ಪಾಪ ಕುಕ್ಕೆಗೆ ಹೋಗ್ತಿದ್ದಾರೆ ಅಂತ. ಸೊ ಹಂಗಾಗಿ ಇವಾಗ ಡೈರಿ ಮುಗಿಸ್ಕೊಂಡು ಬಂದೆ. ಸೊ ಬಂದಿದ್ದಾಯಿತು, ಡೈರಿ ಮುಗಿಸ್ಕೊಂಡು ಇವಾಗ ಹೂವು ಕಿತ್ಕೊಂಡು ರಂಗೋಲಿ ಹಾಕಿಬಿಟ್ಟು ಹೋಗಬೇಕು. ಸೊ ಲೆಟ್ಸ್ ಪಾಕ್ ದ ಫ್ಲವರ್ಸ್. ಸೊ ಬನ್ನಿ ಹೂವು ಕಿಲ್ಲೋಣ. ಕಿತ್ತಿ ನೀರೆಲ್ಲ ಕೂಡ ಹಾಕಿ ರಂಗೋಲಿ ಹಾಕಿದ್ದೀನಿ. ಸೊ ಹಾಲೆಲ್ಲ ತೊಗೊಂಡು ಬಂದಿದ್ದೀನಿ, ಹೂವು ಇಲ್ಲಿಟ್ಟಿದ್ದೀನಿ. ಸೊ ಬನ್ನಿ ಮನೆಗೆ ಹೋಗಿ ಫ್ರೆಶ್ ಆಗಿ ಪೂಜೆ ಎಲ್ಲ ಕೂಡ ಮಾಡಿ ಹೋಗೋಣ. ಇವಾಗ ಫ್ರೆಶ್ ಎಲ್ಲ ಕೂಡ ಆಗಿ ಮನೆಯಲ್ಲಿ ಪೂಜೆ ಎಲ್ಲ ಕೂಡ ಮಾಡಿದೆ. ಇವತ್ತು ಗುರುವಾರ ಆಗಿರೋದ್ರಿಂದ ನೀಟಾಗಿ ಪೂಜೆ ಎಲ್ಲ ಕೂಡ ಹೂವೆಲ್ಲ ಹಾಕಿ ದೇವರಿಗೆ ಪೂಜೆ ಎಲ್ಲ ಕೂಡ ಮಾಡಿದೆ. ಆ್ಯಂಡ್ ಇದು ನಮ್ಮ ಮನೆಯ ದೇವರ ಮನೆದು ಪೂಜೆ. ಸೊ ಬನ್ನಿ ಇವಾಗ ಹಾಲು ಕೊಟ್ಬಿಟ್ಟು ಹೋಗೋಣ ಅಂಗಡಿಗೆ. ಸೊ ಗೈಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಇವಾಗ ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸ್ಬಿಟ್ಟು ಇವಾಗ ಮೆಡಿಕಲ್ ಸ್ಟೋರಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಏನೆಲ್ಲ ಆಗುತ್ತೆ ಇವತ್ತಿನ ದಿನ, ಹಿಂಗೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಸೊ ಗೈಸ್, ಮನೆಯಿಂದ ಅಂಗಡಿಗೆ ಬರೋಷ್ಟರಲ್ಲಿ 8:45 ಆಗಿತ್ತು. ಸೊ ಬಂದು ಇಲ್ಲಿ ಪೂಜೆ ಎಲ್ಲ ಕೂಡ ಮಾಡಿದೆ. ಆ್ಯಂಡ್ ಇವಾಗ ಮೆಡಿಕಲ್ ಸ್ಟೋರಲ್ಲಿರೋ ಮನೆ ಹತ್ರ ಊಟ ಮಾಡ್ಕೊಬರ್ತೀನಿ ಅಂತ ಹೋದ. ಸೊ ಅದಕ್ಕೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಬರ್ಬೇಕಾದ್ರೆ ಸ್ವಲ್ಪ ಬಂದಿತ್ತು, ಸ್ವಲ್ಪ ಫುಲ್ ಪ್ಯಾಕ್ ಆಗಿಬಿಟ್ಟು ಬಂದಿದ್ದೆ. ಆ್ಯಂಡ್ ಇವಾಗ ಜನ ಬರ್ತಾರೆ, ಮೆಡಿಸಿನ್ ಕೊಡೋದು, ಅವ್ರನ್ನ ಕಳಿಸೋದು ನಮ್ಮ ಕೆಲಸ. ಸೊ ಬನ್ನಿ ಮಾಡೋಣ, ಲೆಟ್ಸ್ PER ಅಷ್ಟೇ. ಆಮೇಲೆ ಕುಕ್ಕೆ ದರ್ಶನ ಆಗಿದೆ ಆಲ್ರೆಡಿ. ದರ್ಶನ ಮುಗಿಸ್ಕೊಂಡು ಇವಾಗ ಇಂಥ ಟಿಫನ್ ತಿಂತಿದ್ದಾರೆ. ಟಿಫನ್ ತಿಂದು ನೆಕ್ಸ್ಟ್ ಬಂದು ಘಾಟಿ ಸುಬ್ರಹ್ಮಣ್ಯ, ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ, ಅದೆಷ್ಟು ಅವಾಗಲೇ ಕೇಳಿದೆ ನಿಮ್ಮ ಜೊತೆ ಹೇಳೋಣ ಅಂತ, ತಿರ್ಗಾ ಮರ್ತೋದೆ. ಬನ್ನಿ ಮೆಡಿಸಿನ್ ಕೊಡೋಣ. ಊಟ ನಾನು ಎಲ್ಗಡೆ ಕೂತ್ಕೊತೀನಿ, ನಾನು ಬಿಟ್ಟು ಚೇರ್ನ ಎತ್ತು ಮೇಲೆ ಇಟ್ಬಿಟ್ಟಿದ್ದೀನಿ. ಸೊ ಆರಾಮಾಗಿ ಇವಾಗ ಓಪನ್ ಮಾಡೋಣ. ಏನೇನಿದೆಯೋ ಗೊತ್ತಿಲ್ಲ. ವೆಜ್ಜದೊಂದು ಮೀಲ್ ಬುಕ್ ಮಾಡಿದ್ದೆ, 140 ರೂಪೀಸ್ ಇತ್ತು. ಸೊ ಪೇ ಮಾಡಿಬಿಟ್ಟು ಬುಕ್ ಮಾಡಿದ್ದೀನಿ. ಲೆಟ್ಸ್ ಸಿ ಏನಿಟ್ಟಿದ್ದು ಕಳ್ಸಿದಾರಂತ. ಸೊ ಇಷ್ಟೊತ್ತು ಜನ ಬರ್ತಾಯಿದ್ರು. ಅವನು ಪಾಪ ತಿರ್ಗಿ ಅಂಗಡಿ ಹತ್ರ ಹೋಗಿದ್ದ, ಅವನೇನೋ ಗಾಡಿ ಬಿಡಕ್ಕೆ ಹೋಗ್ಬೇಕಂತ ಅಂದ್ಬಿಟ್ಟು ಇನ್ನೊಬ್ಬ ಮೆಡಿಕಲಲ್ಲಿರೋನು. ಹಾಗಾಗಿ ನಾನು ಊಟ ಬುಕ್ ಮಾಡಿರೋದು ಬಂದರು, ನಾನು ಇವಾಗ ಬಂದೆ ತಿನ್ನಕ್ಕಂತ. ಸೊ ದಿಸ್ ವಾಸ್ ದ ಫುಡ್ ವಾಟ್ ಯು ಗಾಟ್ ಇಟ್. ಇಡಿ ಬ್ಯಾಕ್ ಕ್ಯಾಮ್ರಾ ಮಾಡಿಬಿಟ್ಟು ನೋಡಿಸ್ತೀನಿ. ಊಟಕ್ಕಂತ ಇದನ್ನು ಕೊಟ್ಟು ಕಳಿಸಿದ್ದಾರೆ. ಏನೇನಿದೆಯೋ ಗೊತ್ತಿಲ್ಲ. ಲೆಟ್ಸ್ ಓಪನ್ ಇಟ್, ಸಿ ಏನೇನಿದೆ ಅಂತ. ನಾನು ಸುಮ್ಮನೆ ಒಂದು ರೋಟಿ ಎಕ್ಸ್ಟ್ರಾ ಅಂತ ಬುಕ್ ಮಾಡಿದ್ದೆ. ಇನ್ನೇನು ಮಧ್ಯಾಹ್ನಕ್ಕೆ ಬೇರೆ ತಿನ್ನೋದು. ಆಲ್ರೆಡಿ ಇವಾಗ 2:30 ಆಗಿತ್ತು, 12:30 ಆಗಿದೆ. ಇನ್ನು ಮಧ್ಯಾಹ್ನದ ಊಟ ಏನಕ್ಕೆ ಅಂತ ಅಂದ್ಬಿಟ್ಟು ನೀಟಾಗಿದ್ದು ಮೀಲ್ ತಿಂದರೆ ಸಾಕು. ಐ ಥಿಂಕ್ ಇದು ಗೀ ರೈಸ್ ಅಂತ. ಗೀ ರೈಸ್ ನನಗೆ ಇಷ್ಟನೇ ಆಗೋಲ್ಲ. ಉಪ್ಪಿನಕಾಯಿ ಇದೆ, ಇಲ್ಲಿ ಡ್ರೈ ಜಾಮ್ ಇದೆ, ಇಲ್ಲಿ ಸೌದೆಕಾಯಿ ಇದೆ, ಇಲ್ಲಿ ಪನ್ನೀರ್ದು ಅನ್ಸುತ್ತೆ. ಇದು ರೋಟಿನೇ ಇರುತ್ತೆ, ಇದು ಒಂದು ರೋಟಿ. ಲೆಟ್ಸ್ ಓಪನ್ ಆ್ಯಂಡ್ ನೆಕ್ಸ್ಟ್ ಹೇಳ್ತೀನಿ ತಡೀರಿ ಏನೇನಿದೆ ಅಂತ. ಸೊ ಇದು ನಾನು ಬುಕ್ ಮಾಡಿದ್ದು. ಸೊ ಫಸ್ಟು ಸ್ವಲ್ಪ ಆಚೆಗೆ ಹಾಕ್ಬಿಡೋಣ. ವೆಯ್ಟ್, ಇದು ಎಕ್ಸ್ಟ್ರಾ ಬುಕ್ ಮಾಡಿದ್ದು. ಒಂದು ಚಪಾತಿ ಥರ ಇದೆ ಚಪಾತಿ, ಇದು ಇಟ್ಸ್ ನಾಟ್ ರೋಟಿ. ಸೊ ಸ್ವೀಟಿಗಂತ ಡ್ರೈ ಜಾಮೂನ್, ಸ್ಟಾರ್ಟರಿಗಂತ ಸೌದೆಕಾಯಿ, ಇದು ಪನ್ನೀರ್, ಚಪಾತಿ 2 ಇದೆ ಅನ್ಸುತ್ತೆ. ಎಸ್ 2 ಇದೆ. ಇದು ಸಾಂಬಾರು, ಇದು ಹಸ್ರಿಗೆ ಬರುತ್ತಲ್ಲ ದಾಲ್ ತಕ್ಕಡ ಥರ ದಾಲು. ಉಪ್ಪಿನಕಾಯಿ, ಇದು ರೈಸು, ಇದು ಪಾಪಡ್, ಏನಂತಾರೆ ಹಪ್ಪಳ ಇದು. ಸೊ ಇದಿಷ್ಟು ಮೇಲೆ ಮತ್ತು ಎಕ್ಸ್ಟ್ರಾ ಬುಕ್ ಮಾಡಿರೋಂಥ ಚಪಾತಿ. ಸೊ ತಿನ್ನೋಣ ಬನ್ನಿ. ಊಟ ಮಾಡ್ತೀನಿ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಲೆಟ್ಸ್ ಈಟ್. ನಾಟ್ ಬ್ಯಾಡ್, ಚೆನ್ನಾಗಿದೆ. ಇದು ಚೆನ್ನಾಗಿದೆ ಗ್ರೇವಿ. ಲೆಟ್ಸ್ ಟೇಸ್ಟ್ ದಿಸ್ ಟು. ಎರಡಕ್ಕೂ ಕಂಪೇರ್ ಮಾಡಿದಾಗ ಇದು ಚೆನ್ನಾಗಿದೆ, ಇದು ನಾರ್ಮಲ್ ಆಗಿದೆ. ಜಾಮೂನು ನನಗೆ ಅಂಗಡಿ ಜಾಮೂನ್ಗಳು ಇಷ್ಟ ಆಗಲ್ಲ. ಸೊ ಇಟ್ಸ್ ನಾಟ್ ಔಟ್ ಆಫ್ ಫುಡ್ ಕೊಡೋಕ್ಕಾಗಲ್ಲ. ರೈಸಿಗೆ ನಾನು ಮಿಕ್ಸ್ ಮಾಡ್ಕೋಬೇಕಲ್ಲ.
ಏನೋ ನಂಗೆ ಅನ್ನ ಟೇಸ್ಟ್ ಇತ್ತಲ್ಲ ಜೇನು ರಚ ಗೊತ್ತಿಲ್ಲ. ಅದು ಬಿಟ್ಟರೆ ಇಟ್ಸ್ ಎವ್ರಿಥಿಂಗ್ ಇಸ್ ಗುಡ್. ಸೊ ಗೈಸ್, ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಒಂದು 15 ಮಿನಿಟ್ಸ್ ಕೂಡ ಮಲಗಿದ್ದೆ. ಒಂದು 12:30 1 ಗಂಟೆ ಆಗುತ್ತೆ ಊಟ ಮುಗಿಸಿ. 1:30 ಮಲ್ಕೊಂಡು 1:45 ಎದ್ದು ಬಂದು ಹುಡುಗನ ಊಟಕ್ಕೆ ಕಳಿಸ್ದೆ. ಅವನು ಊಟಕ್ಕೆ ಹೋಗಿದ್ದಾನೆ. ಆ್ಯಂಡ್ ಆ ಮೆಡಿಕಲ್ ಸ್ಟೋರಲ್ಲಿರೋ ಹುಡುಗನು ಊಟಕ್ಕೆ ಕಳಿಸ್ಬಿಟ್ಟು ಬರ್ತಾನೆ. ಅದರಲ್ಲಿ ವ್ಯಾಪಾರ ಮಾಡಬೇಕು. ಎಸ್, ಬೆಳಿಗ್ಗೆ ಸ್ವಲ್ಪ ಬೇಗ ಇದ್ದಿದ್ದನಲ್ಲ, ನನಗೂ ಸ್ವಲ್ಪ ನಿದ್ದೆ ಬರ್ತಾಯಿತ್ತು ಅಂತ ಒಂದು 1/4 ಗಂಟೆ ಮಲ್ಕೊಂಡಿದ್ದು ಬಂದೆ. ಅಷ್ಟರಲ್ಲಿ ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ. ಎಸ್, ನನ್ನ ಸ್ಟ್ರೀಟ್ ವ್ಯೂ ಅಷ್ಟು ಇದೇ ನನಗೆ ಕಾಣಿಸುವಂತಹ ಒಂದು ವ್ಯೂ. ಇಲ್ಲಿ ಕುತ್ಕೊಂಡ್ರೆ ಏನೂ ಕಾಣಿಸಲ್ಲ, ಜನ ಬಂದಿಲ್ಲ ಅಷ್ಟೇ. ಅದೇ ವ್ಯೂ, ಇನ್ನೆಂಥದ್ದು ಇಲ್ಲ. ಸೊ ಇಷ್ಟು ಇವತ್ತಿನ ಕತೆ. ಸೊ ಬನ್ನಿ, ಜನ ಬಂತು, ಈ ವ್ಯಾಪಾರ ಮಾಡುವ. ಇವಾಗ ನಾನು ಮನೆಗೆ ಬಂದಿದ್ದೆ. ಫಾರ್ ಓನ್ಲಿ ಒನ್ ಥಿಂಗ್, ಅಲ್ಲೆಲ್ಲರೂ ಕೇಳಿದೆ ಸಿಪಿನ್ ಚಾರ್ಜರು. ನಾನು ಇವತ್ತು ಮರ್ತು ಬಂದುಬಿಟ್ಟಿದ್ದೀರ, ಪಕ್ಕದ ಅಂಗಡಿ ಅವ್ರು ಕೊಟ್ಟರು. ಅದೇನೋ ನನ್ನ ಫೋನಿಗೆ ಕನೆಕ್ಟು ಆಗದೆ ಚಾರ್ಜ್ ಆಗ್ತಾರೆ. ಇದು ಹಾಕ್ತಿದ್ದೆ. ಸೊ ಹಂಗಾಗಿ ಹಾಕ್ಬಿಟ್ಟು ಎತ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಬಂದು ನೋಡ್ತೀನಿ, ಟ್ಯಾಪ್ ಬಿಡ್ತೀನಿ, ನೀರು ಮೇಲೆ ಹಂಗೆ 10 ನಿಮಿಷ ನೀರು ಆನ್ ಮಾಡಿಬಿಟ್ಟು ಅಟ್ಲೀಸ್ಟ್ 1-2 ಪಾಯಿಂಟ್ ಆದರೂ ಬಂದಿರುತ್ತೆ. ಅದಕ್ಕೋಸ್ಕರ ಇವಾಗ ವಾಪಸ್ ಅಂಗಡಿಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ 4 o'clock ಆಗಿದೆ. ಸೊ ಬನ್ನಿ, ಒಂದು 10 ನಿಮಿಷ ನನಗೂ ರೆಸ್ಟ್ ಸಿಗ್ತಿಲ್ಲಿ. ಬನ್ನಿ ಇವಾಗ ಅಂಗಡಿಗೆ ಹೋಗೋಣ. Let's take a big and don't forget to wear helmet. So ಬನ್ನಿ ಹೋಗೋಣ. ಇದು ನ್ಯಾಚುರಲ್ ಲೈಟ್. ಇವ್ರ ಮನೆ ಒಳಗಡೆ ಸ್ವಲ್ಪ ಬೆಳಕು ಕಡಿಮೆನೆ. ಈಗ ಹಾಕೊಂಡು ಹೋಗ್ತೀನಿ. ಇವಾಗ ನಮ್ಮ ಮನೇಲಿ ಧರ್ಮಸ್ಥಳಕ್ಕೆ ಕುಕ್ಕೆಗೆ ಹೋಗಿದ್ದು. ಸೊ ಹಂಗಾಗಿ ನಾನು ಬೆಳಗ್ಗೆ ಬಂದು ಅಂಗಡಿ ತೆಗ್ದಿದ್ನಲ್ಲ. ಸೊ ಇವಾಗ ಸಂಜೆ ಆಲ್ರೆಡಿ ಆಗೋಗಿದೆ. ಅಷ್ಟರಲ್ಲಿ ಬಂದರು ನಮ್ಮ ಬಾವ ಎಲ್ಲ ಕೂಡ ಬಂದು. ಅವ್ರು ಬರೋಷ್ಟರಲ್ಲಿ ಅರೌಂಡ್ 9:30 ಹಂಗಾಗೋಗಿತ್ತು. ಸೊ ಬಂದುಬಿಟ್ಟು ಮೆಡಿಕಲ್ ಸ್ಟೋರೆಲ್ಲ ಕೂಡ ಬಾಕ್ಲಾಕೊಂಡು ಹಂಗೆ ನನ್ನ ಕೂಡ ಮನೆಗೆ ಕರ್ಕೊಂಡು ಹೋದರು. ಸೊ ಹೋಗೋಷ್ಟರಲ್ಲಿ ನಮ್ಮ ಪಾಪುನು ಅಕ್ಕ ಏನು ಅಂಗಡಿ ಹತ್ರ ಬಂದಿದ್ದಿಲ್ಲ. ಇಟ್ ವಾಸ್ ವೆರಿ ಮಚ್ ಸರ್ಪ್ರೈಸ್ ನನ್ನನ್ನು ನೋಡೋಕ್ಕೆ. ಚಿಕ್ಕು ಬಂದುಬಿಟ್ಟಿದ್ದಾಳೆ ಅಂತ ಅವ್ನು ನಾನು ನೋಡಿರಲಿಲ್ಲಲ್ಲ. ಸೊ ಹಂಗಾಗಿ ಇಟ್ ವಾಸ್ ವೆರಿ ಮಚ್ ಸರ್ಪ್ರೈಸ್. ಸೊ ಬನ್ನಿ, ಇವಾಗ ಅಂಗಡಿಯೆಲ್ಲ ಕೂಡ ಬಾಕ್ಲಾಕಿದ್ದು ಆಗಿದೆ. ಇವಾಗ ನೆಕ್ಸ್ಟ್ ನಾವು ಹುಣಸಮನಹಳ್ಳಿಯಿಂದ ಬೆಟಾಲ್ಸೂರಲ್ಲಿ ಮನೆಗೆ ಹೋಗೋಣ. ಅಂದರೆ ಹೋಗ್ಬೇಕಾದ್ರೆ ಕೂಡ ಕ್ಲಿಪ್ಗಳನ್ನ ತೊಗೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಆಗ ನಾನು ನಮ್ಮ ಬಾಬಾ ಇಬ್ಬರು ಕೂಡ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಊಟ ಎಲ್ಲ ಕೂಡ ಮಾಡಬೇಕು. ಏನು ಮಾಡಿದಾರೋ ಅಡುಗೆ ಲೆಟ್ಸ್ ಸಿ. ಓಕೆನಾ? ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಎಲ್ಲೋಗಿದೆ ಅಂತ ಹೇಳು, ಎಲ್ಲೋಗಿದೆ ಅಂತ ಹೇಳು, ಎಲ್ಲೋಗಿದೆ ಅಂತ ಹೇಳ್ಕೊಂಡು ಏನು ಆಟ ಆಡ್ತಾನೆ ನೋಡಿ ಇವಾಗ. ಅಮಲಿ 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 ಕುಕ್ಕೆಗೆ ಹೋಗಿದ್ದ. ಕುಕ್ಕೆಯಿಂದ ಹೋಗಿದ್ದೆ. ಜೋರಾಗೈತಲ್ಲ ಗಂಟ್ಲು. ಅಮಲಿ ಗೊಂಬೆ ಬೇಡ, ಗೊಂಬೆ ತಣ್ಣೋಗೈತೆ, ಬೇಡ ಬಾನ. ಚೀನಿ ಕೊಟ್ಟಿ, ಚೀನಿ ಕೊಟ್ಟಿ, ಅಮಲಿ ಕೊಟ್ಟಿ, ಅಮಲಿ ಕೊಟ್ಟಿ. ಮಾಡು, ಬರ್ ಮಾಡು. ರಮೇಶ ಪೆಲ್ಲಿ, ಅಮ್ಮ ಅಪ್ಪ ಪೆಲ್ಲಿ, ಅಮ್ಮಮ್ಮ ಎಲ್ಲಿ? ಚಿಕ್ಕಿ ಮೇಲೆ ಮಲ್ಕೋ, ಚಿಕ್ಕ ಮೇಲೆ ಮಲ್ಕೋ, ಚಿಕ್ಕ ಮೇಲೆ ಮಲ್ಕೋ. ಏನ್ ಆಕ್ಟಿಂಗ್ ಮಾಡ್ತಾರೆ ನೋಡ್ರಿ. ಚಿಕ್ಕ ಮೇಲೆ ಮಲ್ಕೋದ್ರೆ ಅಮ್ಮ ಚಿಕ್ಕಿಗೆ ಜೋಜೋ ಮಾಡು. ಅಮಲಿ ಇವತ್ತು ಎಲ್ಲೆಲ್ಲಿ ಹೋಗಿದ್ದೆ ಹೇಳೋದು ಬೈಲಿ. ನಮ್ಮ ಪಾಪನು ಫಸ್ಟ್ ಕುಕ್ಕೆಗೆ ಹೋಗಿದ್ದ, ಕುಕ್ಕೆಯಿಂದ ನೆಕ್ಸ್ಟ್ ಘಾಟಿಗೆ ಹೋದ, ಘಾಟಿಯಿಂದ ನಾಗಲ್ಮಡ್ಕೆಗೆ ಹೋದ, ಅಲ್ಲಿಂದ ವಾಪಸ್ ಮನೆಗೆ ಬಂದ ಅಲ್ಲ ಮಗನೆ, ಅಲ್ಲಿಂದ ವಾಪಸ್ ಮನೆಗೆ ಬಂದ. ಆಮೇಲೆ ನಾನು ಬಂದೆ. ಅವಾಗ ಹೆಂಗ್ ಮಾಡಿದೆ ಈ ಅಂತ ನಂಗೆ ಸ್ಟಾರ್ಟ್ ಮಾಡಿದೆ ಅಲ್ಲಮ್ಮ. ಅದ್ರಲ್ಲಿ ಫಾರ್ ಸರ್ಪ್ರೈಸ್ ನೀನು ಒಬ್ಬನೇ ಜಾಗಕ್ಕೆ ಬಂದ್ಬಿಟ್ಟಿದ್ದ ಅಲ್ವಾ? ನಿಮ್ಗಂತೂ ಬೇರೆ ಗೊತ್ತಲ್ಲ, ಇವಾಗ ಒಬ್ಬರೇ ಓಡಾಡೋಂಥ ಮನುಷ್ಯ ಆಗಿದ್ದ ನೀವು. ಅಲ್ಲಕ್ಕಂತ ಒಬ್ಬನೇ ಓಡಾಡೋದಂಗಿದ್ದೆ ನೀನು ಅಲ್ವಾ? ಯಾಕೆ ಬಂದಿ ಕಂಗಿ ಕಮುಟ್ಟೆ ಅಂತ ಯಾಕ? ಕೂದ್ಲು 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 ಮಾ ಮುಟ್ಟಬಾರ್ದು. ಕೂದ್ಲು ಆಯ್ತು ಇದನ್ನು
ಆಯ್ತು ಸಾಕಿದೆ. ಚಿಕ್ಕಿ ಸಪೋರ್ಟ್ ಮಾಡು. ಇದು ಕಂದ ನೀನು. ಅಮ್ಮ ಚಿಕ್ಕಿಗೆ ಜೋಜೋ ಮಾಡು. ಚಿಕ್ಕಿಗೆ ಜೋಜೋ. ಜೋಜೋ ನಾನಿ. 12 ಗಂಟೆ ಆಗಿದೆ, ನನ್ನ ಮಗನಿಗೆ ನಿದ್ದೆ ಬಂದಿಲ್ಲ. 12 ಗಂಟೆ ರಾತ್ರಿಯಲ್ಲಿ. 12 ಗಂಟೆ ರಾತ್ರಿಯಲ್ಲಿ ಹೋಗ್ಬಾರ್ದು. ಇಲ್ಲೇನೆ ಬೈ ಮಾಡು, ಬೈ ಮಾಡು, ಬೈ ಮಾಡು, ಬೈ ಮಾಡ, ಬೈ ಮಾಡೋರು, ಬೈ ಮಾಡು. ಬಾಯ್, ಸಿಗೋಣ ನಾಳೆ. ಬಾಯ್ ಗೈಸ್, ಬಾಯ್. ಆಚೆ ಹೋಗ್ಬೇಕಂತೆ, ಬಾಯ್. ನಾನೇ ಬಾಗಿಲು ತೆಗಿತೀನಿ, ಬಾಗಿಲು ತೆಗಿತೀನಿ, ಬಾಗಿಲು ತೆಗಿತೀನಿ, ಬಾಗಿಲು ತೆಗಿತೀನಿ. ಅಂದ್ರೆ ನಾನು ನೆಕ್ಸ್ಕಂತಾರೆ ಎಲ್ಲಿ ತನಕ ಬಂದೆ. ಅಮ್ಮಲ್ಲಿ ಹೋಗ್ ಮಲ್ಕೋಗ, ಆ ಕಡೆ ಮಗ ಮಲ್ಕೋಗ್ ಹೋಗ. ಅಮ್ಮ ವಾಷಿಂಗ್ ಮಿಷಿನ್ ಆಟ ಆಡಕೋತಾವನೆ. ಅಮ್ಮಲಿ ಬಾಯ್ಲಿ, ಅಮ್ಮಲಿ ವಾಷಿಂಗ್ ಮಿಷಿನ್ ತಂದ್ಬಿಟ್ಟ. ನಡಿ ಎಕ್ಬಾ, ಮೆಗಡಿಗೆ ಎಕ್ಬಾ. ಸುಮ್ಮನೆ ಅಮ್ಮ ತಲೆ ಕಕ್ಕ, ತಲೆ ಕಕ್ಕ. ಈ ತುಡಿ ಕಕ್ಕಳ ಹುಡ್ಕ, ತಲೆ ಕಕ್ಕಬೇಕು, ಲೂಸ್ ಮಾಡಬಾರ್ದು. ತಲೆ ಕಕ್ಕ. ಅಮೂಲಿಯೇ, ಅಮೂಲಿ ನಂದು ರಿಬನ್ ಕೊಡು, ಚಿಕ್ಕಿದ್ ಕೊಡು, ಚಿಕ್ಕದ್ ಕೊಡು. ಅಲ್ಲೋಡಕ್ಕ, ಅಲ್ಲೋಡಕ್ಕ. ಅಮೂಲಿ ಕೊಡು. ಎಷ್ಟು ಲೂಸ್ ಮಾಡಿದೆ ಇಲ್ಲೋಡು. 3 ಸಲ ಕೇಳಿದ್ರು ಎಷ್ಟು ಲೂಸ್ ಮಾಡಿದೆ ರಿಬ್ಬನ್ನ. ಹುಡ್ತಾವನು ಮಗ, ಹುಡ್ತಾನೆ ನೋಡು. ಪುದುಕ್ತಾನೆ ಮಗ, ಪುದುಕು ಪುದುಕು. ಬಾಯ್ ಬಾಯ್. 1 ಗಂಟೆ ಆಗಿದೆ. ಮನೇಲಿ ಊಟ ಎಲ್ಲ ಕೂಡ ಮುಗಿಸಿ, ಪಾಪಕ್ಕೆ ಸ್ನಾನ ಎಲ್ಲ ಕೂಡ ಮುಗಿಸಿ, ನಾನು ಸರಿ ತಿಂತಿದ್ದೆಲ್ಲ ಆದಮೇಲೆ ಅಂಕಿತ ಬಂದು. ಆ್ಯಂಡ್ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಬೇಕು. ನಿನಗೆ ಬಾಯ್ ಮಾಡ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಬಾಯ್ ಮಾಡು. ಬಾಯ್ ಮಾಡ್ದೆ. ನಾನು ಚಿಕ್ಕಿಗೆ ಅವ ಕೊಡು, ಚಿಕ್ಕಿ ಕಿಸಿ ಕೊಡು. ಅದು ಕಿಸಿ ಅಂತ ಯಾರಿಗೂ ಕೊಡಲ್ಲ ನಾವು. ಚಿಕ್ಕ ಹೋಗ್ತಲ್ಲ, ಬಾಯ್ ಮಾಡು. ಬಾಯ್ ಬಾಯ್. ನೀವಿದೆ ಬಾಯ್. ಸರಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೋಗ್ಕೊಂಡು ಸಿಗ್ತೀನಿ. ಇವಾಗ ನಾನು ಆಲ್ರೆಡಿ ದೇವಸ್ಥಾನ ರೀಚ್ ಆಗಿದ್ದೀನಿ. ಇದೇ ಪಟ್ಟರಾಮನ ದೇವಸ್ಥಾನ ನೋಡ್ಬೋದು ನೀವು. ಇನ್ಸ್ಟಾಗ್ರಾಮಲ್ಲೆಲ್ಲ ಪೇಜೆಲ್ಲ ಇದೆ, ಯು ಕ್ಯಾನ್ ಚೆಕ್ ದೇವಸ್ಥಾನ ಎಲ್ಲ ಹೆಂಗಿದೆ ಏನು ಅಂತೆಲ್ಲ ಕೂಡ ಗೊತ್ತಾಗುತ್ತೆ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಈ ರೀತಿ ಕಾಣಿಸುತ್ತೆ ಒಳಗಡೆ ದೇವಸ್ಥಾನ. ಸೊ ನೋಡಿ, ಸ್ಟ್ರೈಟ್ ಆಗಿದೆ ದೇವರು. ನಾನಿವಾಗ ದೇವಸ್ಥಾನ ಒಳಗಡೆಗೆ ಹೋಗಿ ದೇವರ ದರ್ಶನ ಎಲ್ಲ ಕೂಡ ಮಾಡ್ತೀನಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ದೇವರ ದರ್ಶನ ಎಲ್ಲ ಕೂಡ ಮಾಡಿಕೊಂಡು ಬರೋಣ. ಇವಾಗ ನಾನು ಪಟ್ಟಲಮ್ಮನ ದೇವರ ದರ್ಶನಕ್ಕೆ ಹೋದೆ. ಶುಕ್ರವಾರ ಆಗಿರೋದ್ರಿಂದ ಪೂಜೆಯಲ್ಲೂ ಕೂಡ ಆಲ್ರೆಡಿ ಆಗಿತ್ತು. ನಾನು ಹೋಗೋಷ್ಟರಲ್ಲಿ 2 ಗಂಟೆನೇ ಆಗೋಗಿತ್ತು. ಸೊ ಹೋಗಿ ಇವಾಗ ನಾನು ದೇವರ ದರ್ಶನ ಎಲ್ಲ ಕೂಡ ಮಾಡಿಕೊಂಡು ದೇವರ ಬ್ಲೆಸ್ಸಿಂಗ್ಸ್ನೆಲ್ಲ ಕೂಡ ತೊಗೊಂಡು ನೆಕ್ಸ್ಟು ಪ್ರದಕ್ಷಿಣೆ ಎಲ್ಲ ಹಾಕಿ ಇವಾಗ ಪ್ರಸಾದ ಎಲ್ಲ ತಿನ್ನೋಣ ಅಂತ ಕುತ್ಕೊಂಡಿದ್ದೀನಿ. ಸೊ ಇದಿಷ್ಟು ಈ ವ್ಲಾಗ್ ಆಗಿತ್ತು. ಬನ್ನಿ ವ್ಲಾಗ್ನ ಎಂಡ್ ಮಾಡೋಣ. ಇದಿಷ್ಟು ಈ ಒಂದು ವ್ಲಾಗ್ ಆಗಿತ್ತು. ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬೈ ಬೈ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್. ಸೊ